ಇದಕ್ಕಿಂತ ಒಂದು ಟೀಮು ಡಾಮಿನೇಟ್ ಮಾಡಿ ಗೆಲ್ಲಕ್ಕಾಗತ್ತಾ ಮಗ IPL ಮ್ಯಾಚ್ನ? ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಮುಂಬೈ ಇಂಡಿಯನ್ಸ್ ಧ್ವಂಸ ಮಾಡಿ ಬಿಸಾಕ್ಬಿಟ್ರು ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ. ಏನು ಗುರು ಲಾಸ್ಟ್ ಮ್ಯಾಚ್ ಹೊಡೆದಿದ್ದೆ ನೀವು, ಸೂರ್ಯವಂಶಿ ಗಿರಿಯವಂಶಿ ಎಲ್ಲ ಸೇರ್ಕೊಂಡು ಜೈಸ್ವಾಲ್ ಎಲ್ಲ ಈ ಮ್ಯಾಚಲ್ಲಿ ಕಿತ್ತಾಕ್ರಿ ಗುರು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ. ಈ ಮ್ಯಾಚ್ ಕಿತ್ತಾಕಿದ್ರೆ ನೋಡಿ ಕಿತ್ತಾಕ್ದಂಗೆ ಇವರು ಅಂತ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಸು. ಬಟ್ ಏನು ಕಿತ್ತಾಕಾಗಲಿಲ್ಲ ರಾಜಸ್ಥಾನ್ ರಾಯಲ್ಸು. ಸೋಟ್ ಏನಕ್ಕೆ ಈ ಟೂರ್ನಮೆಂಟಲ್ಲಿ ಸುಣವಾಗಿದ್ರು ಅಂತ ಮತ್ತೆ ತೋರಿಸ್ಕೊಂಡು ಕೊಟ್ರು ಅಷ್ಟೇ. ಲಾಸ್ಟ್ ಮ್ಯಾಚ್ ಏನೋ ನಶೆ ಇರಿತ್ತು ಅಂತ ಕಾಣಿಸುತ್ತೆ, ನಶಾ ಮಾಡಿದ್ರು. ಏನು ಹಾಕೊಂಬಂದಿದ್ರು ಗೊತ್ತಿಲ್ಲ ರಾಜಸ್ಥಾನದವರು. ಬಟ್ ಈ ಮ್ಯಾಚ್ ಟಿಪಿಕಲ್ ರಾಜಸ್ಥಾನ್ ಟೀಮು ಯಾವ ಥರ ಆಡ್ತಾರೋ ಅದಕ್ಕಿಂತ ವರ್ಸ್ಟಾಗಿ ಆಡ್ಬಿಟ್ಟಿದ್ರೆ ಈ ಸೀಸನು. ಸೊ ಔಟ್ ಆಫ್ ದ ಟೂರ್ನಮೆಂಟ್ CSK ಅವ್ರು ನೆನ್ನೆ ಔಟ್ ಆಫ್ ದ ಟೂರ್ನಮೆಂಟು, ಇವತ್ತು ಇವ್ರು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟು. ಸೊ ಇಬ್ಬರು ಧ್ವಂಸ ಅಷ್ಟೇ, ಎಲಿಮಿನೇಟ್ ಅಂತ ಬಂದ್ಬಿಡ್ತು ಆಲ್ರೆಡಿ ರಾಜಸ್ಥಾನ್ CSK ಇಬ್ಬರು. ಏನು ಗುರು ಮ್ಯಾಚ್ ಇದು ನಜ್ಜಿ. ಮುಂಬೈ ಇಂಡಿಯನ್ಸ್ ಚಿನ್ನ ಬಂಗಾರದಂಥ ಬ್ಯಾಟಿಂಗ್ನ ಆಡಿದ್ದು ನಜ್ಜಿ. 217 ರನ್ನು. ಏನು 4 ಜನ ಹಾಕೊಂಡು ರುಬ್ಬಿರೋದು ಟಾಪ್ ಆರ್ಡ್ರು ಕಂಪ್ಲೀಟಾಗಿ. 4 ಜನ ಸಾಕು, ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ರಿಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ರುಬ್ಬಿದ್ರು ಹಾಕೊಂಡು ಬ್ಲಾಸ್ಟ್ ಮಾಡಿ ಇಟ್ಬಿಟ್ರು. ಹಂಗೆ ಧ್ವಂಸ ಮಾಡಿಟ್ರು 6 ಬೌಲರ್ಸ್ಗಳನ್ನ. ಅಷ್ಟೇ ಸಾಕಾಗಿತ್ತು. ನಾನೇನೋ ಇವ್ರು ಹೊಡೆಯೋದು ನೋಡ್ತಾನೆ ಇನ್ನೂ ಎಲ್ಗೋ ತೊಗೊಂಡೋಗ್ಬಿಡ್ತಾರೆ, 240 ತೊಗೊಂಡೋಗ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಯಾಕಂದರೆ ವಿಕೆಟ್ಸೇ ಬಿದ್ದಿಲ್ಲ, ಇನ್ನೂ ತೊಗೊಂಡೋಗ್ಬೋದಾಗಿತ್ತು ನೋಡ್ತು ಅಂತಂದರೆ. ಬಟ್ ಇಲ್ಲ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇವರು. ಏನು 100 ರನ್ ವಿಕ್ಟ್ರಿಯಲ್ಲಿ ಸಾಲದಾ? ಇದಕ್ಕಿನ್ನ ಬೇಕಾ 100 ರನ್ ವಿಕ್ಟ್ರಿ? ಹೋಗ್ಬಿಟ್ರೆ ಹಂಗೇನೆ ಯಾರ್ಕೊಂಡು ಟಾಪ್ ಆಫ್ ದ ಟೇಬಲ್. RCB ಕೆಳಗಡೆ ಬಂದಿದೆ ಇವಾಗ. ಯಪ್ಪ ಎಂಥ ಕಂಬ್ಯಾಕು, ಎಂಥ ಬೌನ್ಸ್ ಬ್ಯಾಕು ಗುರು ಮುಂಬೈ ಇಂಡಿಯನ್ಸ್ ಅವ್ರು ಅಜ್ಜಿ. 4 ಮ್ಯಾಚ್ ಫಸ್ಟ್ 4 ಮ್ಯಾಚ್ ನೋಡ್ತು ಅಂತಂದರೆ ಏನು ಗುರು ಹಿಂಗಾಡ್ತಾವ್ರು ಇವ್ರು, ಏನು ಕತೆ ಇದು ಅಂತ ಅನ್ಕೊಂಡ್ರೆ ಇಲ್ಲ ಇರೋ ಗುರು ಬತ್ತೀವಿ ಅಂತ 6 ಕನ್ಸಿಕ್ಯೂಟಿವ್ ವಿನ್ಸು ಮಗ. ಇದ್ದಲ್ವಾ ಬೌನ್ಸ್ ಬ್ಯಾಕು, ಇದ್ದಲ್ವಾ ಕಂಬ್ಯಾಕು ಅಂತ ಅಂದರೆ ಟಾಪ್ ಆಫ್ ದ ಟೇಬಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಮಗ ಮುಂಬೈ ಇಂಡಿಯನ್ಸ್ ಇವಾಗ. ಏನು ಚಿನ್ನಂತ ಬ್ಯಾಟಿಂಗ್ ಟಾಸ್ ಗೆದ್ದವ್ರು ಇವರೇನೆ ರಾಜಸ್ಥಾನ್ ರಾಯಲ್ಸ್. ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬಂತಾ ಇದ್ದಂಗೆ ಈ ಕಡೆಯಿಂದ ರಿಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ ಇಬ್ಬರು ಪಾರ್ಟ್ನರ್ಶಿಪ್ ಕಡಾಕಾಗಿತ್ತು. ರೋಹಿತ್ ಶರ್ಮಾ ಬೇಗನೆ ಔಟ್ ಆಗಬೇಕಾಗಿತ್ತು, ಆಲ್ಮೋಸ್ಟ್ ಒಂದು 14 ರನ್ ಇತ್ತು ಅಂತ ಕಾಣಿಸುತ್ತೆ. ಔಟ್ ಕೊಟ್ಟಿದ್ರು ಅಂಪೈರ್ ಅವರು, LBW ಆಗಿದ್ದರು. ಬಟ್ DRS ಅಂತ ತೊಗೊತಾರೆ ರೋಹಿತ್ ಶರ್ಮಾ. ಜಸ್ಟ್ ಮೈನ್ಯೂಟ್ ಗುರು, ಇಷ್ಟೆಷ್ಟು ಮಿಲಿಮೀಟರು ಪಿಚಿಂಗ್ ಔಟ್ ಸೈಡ್ ಲೆಗ್ ಸ್ಟಂಪ್ ಅಂತ DRSಲ್ಲಿ ಪಾಸಿಟಿವ್ ಆಗುತ್ತೆ. ರೋಹಿತ್ ಶರ್ಮಾ ಅಲ್ಲಿ ಬಚಾವ್ ಆಗೋಗ್ಬಿಡ್ತಾರೆ. ಈ ಕಡೆ ಇಷ್ಟೇಷನ್ ಈ ಕಡೆ ಬಂದಿತ್ತು ಅಂತಂದ್ರೂ ಕೂಡ 1 ಮಿಲಿಮೀಟರ್ ಈ ಕಡೆ ಬಂದಿತ್ತು ಅಂದ್ರೂ ಕೂಡ ರೋಹಿತ್ ಶರ್ಮಾ ಔಟ್ ಆಗೋಗ್ಬಿಡ್ತಾರೆ. ಜಸ್ಟ್ ಅ ಮ್ಯಾಟ್ರ್ ಆಫ್ ಮಿಲಿಮೀಟರ್ಸು. ಒಳ್ಳೆ DRS ಅಂತ ಹೇಳಬೇಕು. ಸೊ ಅಲ್ಲಿಂದ ಎಲ್ಲಿ ವಿಕೆಟೇ ಬೀಳಿಲ್ಲ, ಆಲ್ಮೋಸ್ಟ್ 12ನೇವರೆಗೂ ವಿಕೆಟೇ ಬಿದ್ದಿಲ್ಲ. ತಿಣಿಕಾಡ್ಬಿಟ್ರು ಬೌಲರ್ಸ್ಗಳು ವಿಕೆಟ್ ಎತ್ತೋದಕ್ಕೆ. ತಕ್ಷಣ ಬಂದ್ಬಿಟ್ಟು ರಿಯಾನ್ ರಿಕಲ್ಟನ್ ಅವ್ರನ್ನ ಬೋಲ್ಡ್ ಮಾಡ್ತಾ ಇದ್ದಂಗೆ 12ನೇ ಓವರ್ ಅಂತ ಅನ್ಕೊಂತೀನಿ. ಅದಾದಮೇಲೆ 13ನೇ ಓವರನೋ ಔಟ್ ಆದರು ರೋಹಿತ್ ಶರ್ಮಾ ಅವರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿತ್ತು. ರೋಹಿತ್ ಶರ್ಮಾ ಅವರು ಶಾರ್ಟ್ ಹೊಡೆಯೋಕೆ ಹೋಗ್ಬಿಟ್ಟೆ 6 ಹೊಡೆಯೋಕೆ ಹೋಗೇ ಔಟ್ ಆದರು. ರಿಯಾನ್ ಪರಾಗ್ ಅವರಿಗೆ ಅದಾದಮೇಲೆ ವಿಕೆಟ್ಸೇ ಬಿದ್ದಿಲ್ಲ ಆಗಿರೋ. ಹಂಗೆ ತೊಗೊಂಡು ಹೋದ್ರು ನೋಡಿ, ಸೂರ್ಯಕುಮಾರ್ ಯಾದವ್ ತಲೆ ಮೇಲೆ ಆರೆಂಜ್ ಕ್ಯಾಪ್ ಇಕ್ಕೊಂತ ಇದ್ದಂಗೆ ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಇಬ್ಬರು ಕೂಡ ಕಾಂಪಿಟೇಷನಲ್ಲಿ ಸೇಮ್ ನಂಬರ್ ಆಫ್ ಬಾಲ್ಸು, ಸೇಮ್ ನಂಬರ್ ಆಫ್ ರನ್ಸು. 48 ರನ್ ಇಬ್ಬರದು ಕೂಡ 50 ಆಗಲಿಲ್ಲ. 23 ಬಾಲ್ ತೊಗೊಂಡಿದ್ದಾರೆ ಇಬ್ಬರು. ಹಂಗೇನೆ ಒಂಥರ ಕಾಂಪಿಟೇಷನಲ್ಲಿ ಆಡಿದ್ರು ಅಂತ ಹೇಳಬೇಕು ಮಗ. ಒಟ್ಟಿನಲ್ಲಿ ಆಲ್ ಓವರು ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು 2 ಕಡೆಯೂ ಡಾಮಿನೇಷನ್, ಬ್ಯಾಟಿಂಗಲ್ಲೂ ಡಾಮಿನೇಷನು, ಬೌಲಿಂಗಲ್ಲೂ ಡಾಮಿನೇಷನು. 117 ಕಾಲ್ ಔಟು ಅಲ್ಲಿ. ಇನ್ನೇನು ಕಿತ್ಗುಡ್ಡೆ ಹಾಕಿರೋದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು. ಯಾರನ್ನ ವೈಭವ್ ಸೂರ್ಯವಂಶಿ ಹಿಂಗೆ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಇವತ್ತು ಪ್ರಿವ್ಯೂಲಿ. ಆಗಲ್ಲ ಬಿಡುಗರು ಇವತ್ತು ಪಕ್ಕ ಬೇಗ ಔಟ್ ಆಗ್ತಾರೆ ಅಂತ. ಬಂದ್ರು ನೋಡಿ ಹಂಗೆ ದೀಪಕ್ ಚಾರ್ ಬಿಟ್ರು ನೋಡಿ, ಹೊಡೆಯೋಕೆ ಹೋಗಿದ್ರು. ಮಿಡಾನ್ ಮೇಲೆ ಕ್ಯಾಚ್ ಕೊಟ್ಬಿಟ್ಟು ಜಯಿಸ್ತಾ ಗನ್ ಕೇಸ್ ಆಗಿದ್ದಾರೆ. ಯಶಸ್ವಿ ಜೈಸ್ವಾಲ್ ಬೋಲ್ಡ್ ಆಗಿ ಹೋಗಿದ್ದು ಟ್ರೆಂಟ್ ಬೋಲ್ಟರ್ಗೆ ಬ್ಯಾಕ್ ಟು ಬ್ಯಾಕ್ ಓವರ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದು. ಪೋಪ್ಲಲ್ಲೇ 5 ವಿಕೆಟ್ ಡಮಾರೆಲ್ಲ ಗುರು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ನಿತೀಶ್ ರಾಣಾಗ್ ಒಂದು ಆಪರ್ಚುನಿಟಿ ಬೇರೆ ಸಿಕ್ಕಿತ್ತು, ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದು ಬಿಟ್ಟು ಅದೇ ಕ್ಯಾಚ್ ಬಿಟ್ಟಿರಲ್ಲ ರೋಹಿತ್ ಶರ್ಮಾ ಅವರು ಸ್ಲಿಪ್ಪಲ್ಲಿ, ಅದನ್ನು ಗ್ರ್ಯಾಬ್ ಮಾಡ್ಕೊಂಡಿಲ್ಲ. 6 ಹೊಡೆದಕ್ಕೆ ಹೋಗ್ಬಿಟ್ಟು ಬೌಂಡ್ರಿಲೆಲ್ಲ ಜಯಿಸ್ತಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋದಲ್ಲಿ ಟ್ರೆಂಟ್ ಬೋಲ್ಟಿಗೆ. ಇನ್ನೇನಲ್ಲಿ ಧ್ರುವ್ ಕಾಟನ್ ಬೋಲ್ಡ್ ಆಗಿದ್ದು ಕರಣ್ ಶರ್ಮಾ ಅವ್ರಿಗೆ ಕುಣಿದು ಕೊಪ್ಪಳಿಸ್ಬಿಟ್ರು. ಇನ್ನೇನು ಸ್ವಲ್ಪ ಎತ್ಕೊಂಡು ಹೋಗೋಣ ಇನ್ನಿಂಗ್ಸ್ ಅನ್ನೋ ಥರ ಬಿಲ್ಡ್ ಮಾಡೋಣ ಅಂತ ನೋಡ್ತಾಯಿದ್ರು. ಗೊತ್ತಿತ್ತು ಸೋಲ್ತಾರೆ ನೀವು ಅಂತ. ಬಟ್ ಆದ್ರೂ ಗಾನ್ ಕೇಸ್ ಆಗಿದ್ದು. ಬುಮ್ರಾ ಬೇರೆ ಬಂದ್ಬಿಟ್ಟು ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಎದುರಿಸಿ ಉಮ್ರಾನ್ ಹೆಟ್ಮಾರ್ ಓದಾಕ್ಬಿಟ್ಟ. ಸೂರ್ಯಕುಮಾರ್ ಯಾದವ್ ಎಂಥ ಕ್ಯಾಚ್ ಹಿಡಿದಿದ್ದು ಅದು ಹೆಂಗೆ ಕಣ್ಣು ಮುಂದೆ ರಮ್ಮನಾಗಿ ಬಂದಿತ್ತು ನೋಡಿ. ಪಾಟನ ಕ್ಯಾಚ್ ಹಿಡಿದ್ರು. ಆ್ಯಂಡ್ ರಿಯಾನ್ ಪರಾಗ್ ಕೂಡ ಅಲ್ಲೇ ಔಟ್ ಆಗಿದ್ದು ಒಂದೇ ಓವರಲ್ಲಿ. ಸೊ ಇಬ್ಬರು ವಿಕೆಟ್ ಗಾನ್ ಕೇಸ್ ಹಾಕಿದಂಗೆ ಆರ್ಚರ್ ಬಂದ್ಬಿಟ್ಟು ಅಲ್ಲಿ 30 ರನ್ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದು. ಏನಿತ್ತು ಗುರು, ಏನಿತ್ತು ಅಲ್ಲಿ, ಏನಿತ್ತು. ಬುಮ್ರಾಗ್ 1-2 ವಿಕೆಟು, ಅಲ್ಲಿ ಬೋಲ್ಡ್ 3 ವಿಕೆಟು. ಪಟ ನಂಗೆ ವಿಕೆಟ್ಸ್ಗಳು. ಇವತ್ತು ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಮುಂಬೈ ಇಂಡಿಯನ್ಸ್ ಬೌಲರ್ಸ್ಗಳು, ಫಾಸ್ಟ್ ಬೌಲರ್ಸ್ಗಳು ಡಾಮಿನೇಟ್ ಮಾಡಿ ಬಿಸಾಕಿದ್ರು. ಈ ಕಡೆಯಿಂದ ಟಾಪ್ ಆರ್ಡರ್ ಡಾಮಿನೇಟ್ ಮಾಡಿ ಬಿಸಾಕಿದ್ರು. ಏನೂ ಇಲ್ಲ ಇವತ್ತಿನ ಮ್ಯಾಚಲ್ಲಿ ಹೇಳಕ್ಕೆ ಹೋಯ್ತು ಅಂತಂದರೆ. ಯಾರು ಇದ್ರೆ ಹೇಳ್ಬೋದಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಡಾಮಿನೇಷನ್ ಅಂತ ಅದರಲ್ಲಿ ಏನಾರು ಇವ್ರೇನು ಅಲ್ಪ ಸ್ವಲ್ಪ ಆಡಿತ್ತು ರಾಜಸ್ಥಾನ್ ರಾಯಲ್ಸ್ ಅಂದರೆ ಹೇಳ್ಬೋದು. ಏನೂ ಇಲ್ಲ, ಉದ್ರುಕೊಂಡು ಪೋಪ್ಲಲ್ಲಿ 5 ವಿಕೆಟ್ ಕಳ್ಕೊಂಡವ್ರು. ಎಲ್ಲಿ ಮ್ಯಾಚ್ ಗೆಲ್ತಾರೆ ಇವರು?
5 ವಿಕೆಟ್ ಡಮಾರು. ಆದರೂ 60 ರನ್ ಹೊಡೆದಿರೋ ಗುರು, 5 ವಿಕೆಟ್ ಕಳ್ಕೊಂಡು 60 ರನ್ ಹೊಡೆದಿರೋ ಪೋಪ್ಲಲ್ಲಿ. ಬಿಡಿ ಇನ್ನೇನು ಮಾತಾಡ್ತಾರೆ, ಏನು ಮಾತಾಡಿ ಏನು ಯೂಸ್ ಇಲ್ಲ. ರಾಜಸ್ಥಾನ್ ರಾಯಲ್ಸ್ ಅಷ್ಟೇ ಗಾನ್ ಕೇಸು, ಮುಂಬೈ ಇಂಡಿಯನ್ಸ್ ಅವನಜ್ಜಿ ಟಾಪ್ ಮ್ಯಾಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಅನ್ನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.